5 ಕ್ಷೇತ್ರಗಳು 5 ನಾಯಕರಿಗೆ ಪ್ರತಿಷ್ಠೆಯ ಕಣ. ಯಾವ 5 ನಾಯಕರಿಗೆ ಯಾವ ಕ್ಷೇತ್ರಗಳು ಪ್ರತಿಷ್ಠೆ? ಆ 5 ನಾಯಕರಿಗೆ ಪಂಚಕ್ಷೇತ್ರಗಳೇ ಪ್ರತಿಷ್ಠೆ ಯಾಕೆ? 5 ಕ್ಷೇತ್ರಗಳನ್ನು ಗೆಲ್ಲೋದೇ ನಾಯಕರಿಗೆ ಮೂಲ ಮಂತ್ರ ಆಗಿದೆ. ನ್ಯೂಸ್ ಫಸ್ಟ್ನಲ್ಲಿ ಆ ಪಂಚಕ್ಷೇತ್ರಗಳ ಫುಲ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾರು ಆ ಪಂಚ ನಾಯಕರು? ಹಾಗಿದ್ರೆ ಟಾರ್ಗೆಟ್ ಏನು ಅವರದ್ದು? ಈ ಬಾರಿ ಚುನಾವಣೆಯಲ್ಲಿ 5 ಕ್ಷೇತ್ರಗಳು ಮತ್ತೆ 5 ನಾಯಕರು ಯಾಕಷ್ಟು ಮುಖ್ಯ ಆಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, 5 ನಾಯಕರು 5 ಕ್ಷೇತ್ರಗಳು ಯಾಕೆ ಈ ಚುನಾವಣೆಯಲ್ಲಿ ಇಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇದೆ? ವಿಜಯ್, ಖಂಡಿತ ಈ ಬಾರಿಯ ಲೋಕಸಭಾ ಚುನಾವಣಾ ಸಾಕಷ್ಟು ರಾಜಕೀಯ ನಾಯಕರಿಗೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿದೆ. ಕೆಲವರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಕೆಲವರಿಗೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ 5 ನಾಯಕರಿಗೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾರು ಆ 5 ನಾಯಕರು? ಮಾಜಿ CM ಯಡಿಯೂರಪ್ಪನವರು ಇರ್ಬೋದು, ಮಾಜಿ CM ಕುಮಾರಸ್ವಾಮಿ, ಹಾಗೆ ಹಾಲಿ CM ಸಿದ್ದರಾಮಯ್ಯ, ಹಾಗೆ DCM DK ಶಿವಕುಮಾರ್, ಹಾಗೆ JDS ವರಿಷ್ಠ ದೇವೇಗೌಡರು. ಈ 5 ನಾಯಕರಿಗೂ ಈ 5 ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಹೆಚ್ಚಾಗ್ತಿರುವಂಥದ್ದು. ಆ 5 ಕ್ಷೇತ್ರವನ್ನು ಗೆದ್ದು ತಮ್ಮ ವರ್ಚಸ್ಸು, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಈಗ ಕುಮಾರಸ್ವಾಮಿ ವಿಚಾರಕ್ಕೆ ಬಂದರೆ, ಈಗಾಗಲೇ ಮಂಡ್ಯದಲ್ಲಿ ಅವರು ಈಗಾಗಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಂಡ್ಯ ಈ ಹಿಂದೆ JDSನ ಭದ್ರಕೋಟೆ ಆಗಿತ್ತು, ಈಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಅನಿವಾರ್ಯವಾಗಿ ಅದನ್ನು ಗೆದ್ದು ಮತ್ತೆ ಪುನಃ JDSನ ಭದ್ರಕೋಟೆಯಾಗಿ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ 2019 ತಮ್ಮ ಪುತ್ರನ ಸೋಲೇನಿದೆಯಲ್ಲ, ಆ ಸೋಲು ಮರೆಮಾಚೋ ಸಲುವಾಗಿ ಈ ಬಾರಿಯ ಗೆಲುವು ಅನಿವಾರ್ಯವಾಗಿದೆ. ಇದು ಮಂಡ್ಯ ಕ್ಷೇತ್ರದ್ದು. ಹಾಗೆ ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲಿ, BJPಯ ಹೈಕಮಾಂಡ್ ಮಟ್ಟದಲ್ಲಿ ನಾನು ಹೇಗೆ ಗೆದ್ದಿದ್ದೀನಿ, ತನ್ನ ವರ್ಚಸ್ಸನ್ನು, ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇದು ಕೂಡ ಕುಮಾರಸ್ವಾಮಿಯ ಅಸ್ತಿತ್ವದ ಪ್ರಶ್ನೆ ಆಗಿದೆ, ವರ್ಚಸ್ಸಿನ ಪ್ರಶ್ನೆ ಆಗಿದೆ. ಇನ್ನು 2ನೇ ನಾಯಕ ಮಾಜಿ CM ಯಡಿಯೂರಪ್ಪನವರು ಈಗಾಗಲೇ ತಮ್ಮ ಪುತ್ರನನ್ನ ಅದೃಷ್ಟ ಪರೀಕ್ಷೆಗೆ ಮತ್ತೊಮ್ಮೆ ಬಿಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ಈಶ್ವರಪ್ಪನವರು ರೆಬಲ್ ಆಗಿರೋದ್ರಿಂದ ಒಂದು ಕಡೆ ಕಂಟಕ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಶಿವಮೊಗ್ಗದಲ್ಲಿ ಹಿನ್ನಡೆ ಆದರೆ ಅದು ಯಡಿಯೂರಪ್ಪನವರಿಗೆ ಹಿನ್ನಡೆ ಆದಂತೆ. ಜೊತೆಗೆ ಕೇಂದ್ರದಲ್ಲಿ ಏನಾದರೂ ಕೂಡ ಮಂತ್ರಿ ಸ್ಥಾನವನ್ನು ಕೇಳಬೇಕು ಅಂದರೆ ನೇರವಾಗಿ ಈ ಬಾರಿ ರಾಘವೇಂದ್ರ ಅವರಿಗೆ ಕೇಳಬಹುದು, ಅದು ಗೆದ್ದರೆ. ಹೀಗಾಗಿ ಇದರ ಜೊತೆಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ರಾಘವೇಂದ್ರ ಅವರ ಸಹೋದರ. ಹೀಗಾಗಿ ರಾಜ್ಯಾಧ್ಯಕ್ಷರ ಸಹೋದರನೇ ಗೆದ್ದಿಲ್ಲ ಅಥವಾ ಹಿನ್ನಡೆ ಆದರೂ ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಮುಜುಗರಕ್ಕೊಳಗಾಗಬೇಕಾಗುತ್ತೆ. ಜೊತೆಗೆ ಶಿವಮೊಗ್ಗ ಸೋಲು ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪನ ಒಂದಷ್ಟು ಇಂಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿಯಾದಂಥ ವರ್ಚಸ್ಸು ಜೊತೆಗೆ ತಮ್ಮ ಬದ್ಧತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಅದಾದ ಬಳಿಕ CM ಸಿದ್ದರಾಮಯ್ಯವರು CM ಸಿದ್ದರಾಮಯ್ಯವರು ಈಗಾಗಲೇ 2 ಕ್ಷೇತ್ರದ ಮೇಲೆ ಭಾರಿ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಚಾಮರಾಜನಗರ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ 2 ಗೆದ್ದು ಅವರು ವಿರೋಧ ಪಕ್ಷಕ್ಕೆ ಉತ್ತರ ಕೊಡುವುದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದ ನಾಯಕರ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡಬೇಕಾಗಿದೆ. ಈ ಮೈಸೂರು ಹಾಗೂ ಚಾಮರಾಜ ಲೋಕಸಭಾ ಕ್ಷೇತ್ರದ ಜೊತೆಗೆ ಗೆದ್ದು ಇಲ್ಲಿರುವಂತಹ ಎದುರಾಳಿ ಇರ್ಬೋದು, ಅಂದ್ರೆ ಈಗಾಗಲೇ ಗರ್ವಭಂಗ ಒಂದಷ್ಟು ಹೇಳಿಕೆಗಳನ್ನ ದೇವೇಗೌಡರು ಕೊಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಜೊತೆಗೆ CM ಹುದ್ದೆ ಮೇಲೆ ಒಂದಷ್ಟು ನಾಯಕರು ಕಣ್ಣಿಟ್ಟಿದ್ದಾರೆ. ಈ ಸೋಲು ಕೂಡ ಸಿದ್ದರಾಮಯ್ಯ ಅವರನ್ನ ಇಂಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದಕ್ಕೂ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂತಂದ್ರೆ ಈ 2 ಕ್ಷೇತ್ರವನ್ನ ಗೆಲ್ಲಬೇಕು. ಅದಾದ ನಂತರ JDS ವರಿಷ್ಠರ ವಿಚಾರಕ್ಕೆ ಬಂದ್ರೆ ಹೇಳಿ ಕೇಳಿ ಈಗಾಗಲೇ ಹಾಸನ JDSನ ಭದ್ರಕೋಟೆ ಆಗಿತ್ತು. ಈಗ ಕಾಂಗ್ರೆಸ್ ಮತ್ತು BJP ತನ್ನ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಳಕ್ಕೆ ಫೈಟ್ ಮಾಡ್ತಾ ಇದೆ. ತಮ್ಮ ಮೊಮ್ಮಗನ ವಿರುದ್ಧನೇ ಎಲ್ಲ ಒಂದ್ ಕಡೆ ಷಡ್ಯಂತ್ರ ಮಾಡ್ತಾ ಇದೆ, ಅಸಮಾಧಾನ ಹೆಚ್ಚಾಗ್ತಾ ಇದೆ. ಈಗ ನೋಡ್ಬಹುದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಹಾಸನ ಅಂದ್ರೆ JDS ಅಂದ್ರೆ ಹಾಸನ, ಇದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದೇವೇಗೌಡರು ಮಹತ್ತರವಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಲೆಕ್ಕಾಚಾರದಲ್ಲಿ ತಮ್ಮ ಮೊಮ್ಮಗನನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ದೇವೇಗೌಡರು ಜಾತ್ಯತೀತ ಪಕ್ಷದ ಲೀಡರ್ ಕೂಡ ಆಗಿದ್ರು ಕೂಡ ಇವತ್ತು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ತಮ್ಮ ಮೊಮ್ಮಗನನ್ನ ಗೆಲ್ಲಿಸಬೇಕು, JDSನ ಹಾಸನದಲ್ಲಿ ಬೆಳೆಸಬೇಕು. ಇದು 4ನೇ ರಾಜ್ಯ ನಾಯಕರ ಲೆಕ್ಕಾಚಾರ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ DCM DK ಶಿವಕುಮಾರ್ KPCC ಅಧ್ಯಕ್ಷರು, ಅವರ ಸಹೋದರ ಕೂಡ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಆದರೆ ಕಳೆದ ಬಾರಿ ರೀತಿಯಲ್ಲಿ ಈ ಬಾರಿ ಸಾಕಷ್ಟು ಫೈಟ್ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಈ ಗೆಲುವು DK ಸುರೇಶ್ ಆಗ್ಬೇಕಾಗಿದ್ರು ಕೂಡ ಅದು KPCC ಅಧ್ಯಕ್ಷರ ಮೇಲೆ ಜವಾಬ್ದಾರಿ ಇರುತ್ತೆ. ಅಕಸ್ಮಾತ್ ಹಿನ್ನಡೆ ಆದ್ರೆ KPCC ಅಧ್ಯಕ್ಷರ ತಲೆಗೆ ಬರುತ್ತೆ. ಹೀಗಾಗಿ ನಾಳೆ KPCC
ಕೆಪಿಸಿಸಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಸಿಎಂ ಆಗಬೇಕು, ಸಿಎಂ ಹುದ್ದೆ ಮೇಲೆ ಸಿಎಂ ರೇಸ್ನಲ್ಲಿದ್ದಾರೆ ಅನ್ನೋದು ಒಂದಷ್ಟು ಲೆಕ್ಕಾಚಾರ ಇದೆ. ಅಕಸ್ಮಾತ್ ಈ ಸೋಲಿದೆಯಲ್ಲ, ಅವರ ಈ ಸಿಎಂ ರೇಸ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಕೇವಲ ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷಕ್ಕೆ ಉತ್ತರ ಕೊಡ್ಬೇಕಂತಿಲ್ಲ. ಈ ಗೆದ್ದರೆ ನೇರವಾಗಿ ಸ್ವಪಕ್ಷದ ಒಂದಷ್ಟು ನಾಯಕರ ಟೀಕೆ ಟಿಪ್ಪಣಿಗಳಿದೆಯಲ್ಲ, ಅವಕ್ಕೆ ಉತ್ತರ ಕೊಡಬೇಕು. ಹೀಗಾಗಿ ಈ 5 ನಾಯಕರಿಗೂ 5 ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ್ರೆ ಒಂದು ವರ್ಚಸ್ಸು, ತಮ್ಮ ಅಸ್ತಿತ್ವವನ್ನು ಹೆಚ್ಚಿಸಿಕೊಳ್ಳೋದು ದೊಡ್ಡದೊಂದು ಪ್ರಶ್ನೆ ಆಗಿರುವಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.